ದರ್ಶನ್ ಸಿನಿಮಾದ ಡೈಲಾಗ್ ಹೊಡೆದು ಪತ್ನಿಗೆ ಟಾರ್ಚರ್ ಕೊಡ್ತಾ ಇದ್ದಂತೆ ಪೊಲೀಸ್ ಈಗ ಈತನ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹಿಸಿ ಪತ್ನಿಯೇ ದೂರನ್ನ ಕೊಡ್ತಾ ಇರೋದು. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಈ ಪೊಲೀಸ್ ಯಾವಾಗಲೂ ಡೈಲಾಗ್ ಹೊಡಿತಿದ್ದಂತೆ, ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಂತೆ. ಹಿಂಗಾಗಿ ಈಗ ಇದೇ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಈತ ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇರೋದು. 30 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ರೂ ಕೂಡ ಈತನ ಧನದಾಹ ಇನ್ನೂ ಕಡಿಮೆ ಆಗಿಲ್ಲ. ಮಕ್ಕಳಾಗಿಲ್ಲ, ವರದಕ್ಷಿಣೆ ಕೊಡುವಂತೆ ಕಿರುಕುಳದ ಆರೋಪ ಈ ಪೊಲೀಸ್ ವಿರುದ್ಧ ಕೇಳಿ ಬಂದಿದೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ದಂತೆ ಈ ಪೊಲೀಸಪ್ಪ ಕಾನ್ಸ್ಟೇಬಲ್ ಮಚೇಂದ್ರ ವಿರುದ್ಧ ಈಗ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ಮೈಕೋಲೇವ್ ಟ್ರಾಫಿಕ್ ಠಾಣೆಯ ಕಾನ್ಸ್ಟೇಬಲ್ ಈ ಮಚೇಂದ್ರ, ಬೀದರ್ ಜಿಲ್ಲೆಯ ಚಿಟಗುಪ್ಪ ಗ್ರಾಮದ ಮಚೇಂದ್ರ ವಿರುದ್ಧ ಈಗ ಸೀಮಾ ಮಚೇಂದ್ರ ಪತ್ನಿ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅವರು ಮೈಕೋಲೇವ್ ಪೊಲೀಸ್ ಸ್ಟೇಷನ್ ನಲ್ಲಿ ನಮ್ಮ ಮದುವೆ ಆಗಿರೋದು 2022 ಡಿಸೆಂಬರ್ 14. ಅವರು ಒಟ್ಟ 3 ಇಯರ್ಸ್ ಆಗಿರೋದು. ಅವರು ನನ್ಗೆ 1.5 ವರ್ಷ ಚೆನ್ನಾಗಿ ಇಟ್ಕೊಂಡಿದ್ರು. ಆಮೇಲೆ ಎಲ್ಲ ಡೌರಿ ಹರಾಸ್ಮೆಂಟ್ ಮಾಡ್ತಾ ಇದ್ದಿದ್ರು. ಅಂದ್ರೆ ಮನೆಯವರೆಲ್ಲ ನಮ್ಮ ನಾದ್ನಿಯವರು ಸವಿತಾ ಅಂತ, ಮತ್ತೆ ಅವ್ರ ನಾದ್ನಿಯವ್ರ ಮನೆಯವರು ಬಸವರಾಜ, ಮತ್ತ ಅವ್ರ ಅಣ್ಣ ಅನಿಲ, ಅವ್ರ ಅಮ್ಮ ಮೈನಾಬಾಯಿ ಅಂತ ಹೇಳಿ ಏನಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಚೆನ್ನಾಗಿ ನೋಡ್ಕೊಳಂಗಿಲ್ಲ ನಮ್ಮ ಅಮ್ಮಗೆ, ಇದು ಅದು ಅಂತ ನೆಪ ಮಾಡ್ತಾ ಇದ್ರು. ನಾವು ಪರ್ಸನಲ್ ಆಗಿ ಕೇಳಿದ್ರೆ ನಮ್ ಡೌರಿ ಬೇಕು, ಇದು ಅದು ಅಂತ ಹೇಳಿ ನಮ್ಮನ್ನ ಹರಾಸ್ಮೆಂಟ್ ಮಾಡ್ತಾ ಇದ್ದಿದ್ರು. ಒಟ್ಟಾರೆ ಎಲ್ಲಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಓದಿದ್ರು ಅವರಿಗೆ ಒಂಥರ ಏನೋ ಸಪೋರ್ಟ್ ಮಾಡ್ತಿದ್ರು. ನಾವು ನಮ್ಮನ್ನ ಡೌರಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನೀವು ಕೇಸ್ ಹಾಕೊಳ್ರಿ ಅಂತ ಹೇಳಿದ್ರೆ ಇನ್ನೂವರೆಗೂ ಏನು ಹಾಕೊಳ್ಳಕ್ಕೆ ರೆಡಿ ಇಲ್ಲ. ಅವರು ಮೈಕೋಲೇವ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ಬ ಹುಡುಗ ಮಚೇಂದ್ರ ಅಂತ ಹೇಳಿ, ಅವರು ಚಿಟಗುಪ್ಪ ಕಮಲಾಪುರ ತಾಲೂಕು ಅವ್ರದ್ದು. ಡೌರಿನ ಮಕ್ಕಳು ಎಲ್ಲ ಕೇಳಿದ ಕೊಟ್ಟಿನಿ. ಮತ್ತೇನದ ಅಂತಂದ್ರ ಈಗ 19 ತಿಂಗಳ ಎಲ್ಲ ಬೆಸ್ಟ್ ಇಬ್ಬರು ಗಂಡ ಹೆಂಡತಿ, ಬೆಸ್ಟ್ ಇಬ್ಬರು ಒಬ್ಬರ ಜೊತೆ ಒಬ್ಬರು ಚಂದ ಉಳ್ಕೊಂಡಿರು. ಬೆಂಗಳೂರಿನಲ್ಲಿ ಅವರು ಕೋರಮಂಗಲ ಇದು ರೀ ಮೈಕೋಲೇಔಟ್ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ದಲ್ಲಿ ಅವರು ಪೊಲೀಸ್ ಇದು ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅಂತ ಹೇಳ್ಕೊರಿ. ಆಯ್ತು, ಅಲ್ಲಿ ಚಂದ ಉಳಿದಾರ, 19 ತಿಂಗಳು ಬೆಸ್ಟ್ ಇಟ್ಕೊಂಡಾರ. ದರ್ಶನ್ ಸಿನಿಮಾದ ಡೈಲಾಗ್ ಹೊಡೆದು ಪತ್ನಿಗೆ ಟಾರ್ಚರ್ ಕೊಡ್ತಾ ಇದ್ದಂತೆ ಪೊಲೀಸ್ ಈಗ ಈತನ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹಿಸಿ ಪತ್ನಿಯೇ ದೂರನ್ನ ಕೊಡ್ತಾ ಇರೋದು. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಈ ಪೊಲೀಸ್ ಯಾವಾಗಲೂ ಡೈಲಾಗ್ ಹೊಡಿತಿದ್ದಂತೆ, ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಂತೆ. ಹಿಂಗಾಗಿ ಈಗ ಇದೇ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಈತ ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇರೋದು. 30 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ರೂ ಕೂಡ ಈತನ ಧನದಾಹ ಇನ್ನೂ ಕಡಿಮೆ ಆಗಿಲ್ಲ. ಮಕ್ಕಳಾಗಿಲ್ಲ, ವರದಕ್ಷಿಣೆ ಕೊಡುವಂತೆ ಕಿರುಕುಳದ ಆರೋಪ ಈ ಪೊಲೀಸ್ ವಿರುದ್ಧ ಕೇಳಿ ಬಂದಿದೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ದಂತೆ ಈ ಪೊಲೀಸಪ್ಪ ಕಾನ್ಸ್ಟೇಬಲ್ ಮಚೇಂದ್ರ ವಿರುದ್ಧ ಈಗ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ಮೈಕೋಲೇವ್ ಟ್ರಾಫಿಕ್ ಠಾಣೆಯ ಕಾನ್ಸ್ಟೇಬಲ್ ಈ ಮಚೇಂದ್ರ, ಬೀದರ್ ಜಿಲ್ಲೆಯ ಚಿಟಗುಪ್ಪ ಗ್ರಾಮದ ಮಚೇಂದ್ರ ವಿರುದ್ಧ ಈಗ ಸೀಮಾ ಮಚೇಂದ್ರ ಪತ್ನಿ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅವರು ಮೈಕೋಲೇವ್ ಪೊಲೀಸ್ ಸ್ಟೇಷನ್ ನಲ್ಲಿ ನಮ್ಮ ಮದುವೆ ಆಗಿರೋದು 2022 ಡಿಸೆಂಬರ್ 14. ಅವರು ಒಟ್ಟ 3 ಇಯರ್ಸ್ ಆಗಿರೋದು. ಅವರು ನನ್ಗೆ 1.5 ವರ್ಷ ಚೆನ್ನಾಗಿ ಇಟ್ಕೊಂಡಿದ್ರು. ಆಮೇಲೆ ಎಲ್ಲ ಡೌರಿ ಹರಾಸ್ಮೆಂಟ್ ಮಾಡ್ತಾ ಇದ್ದಿದ್ರು. ಅಂದ್ರೆ ಮನೆಯವರೆಲ್ಲ ನಮ್ಮ ನಾದ್ನಿಯವರು ಸವಿತಾ ಅಂತ, ಮತ್ತೆ ಅವ್ರ ನಾದ್ನಿಯವ್ರ ಮನೆಯವರು ಬಸವರಾಜ, ಮತ್ತ ಅವ್ರ ಅಣ್ಣ ಅನಿಲ, ಅವ್ರ ಅಮ್ಮ ಮೈನಾಬಾಯಿ ಅಂತ ಹೇಳಿ ಏನಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಚೆನ್ನಾಗಿ ನೋಡ್ಕೊಳಂಗಿಲ್ಲ ನಮ್ಮ ಅಮ್ಮಗೆ, ಇದು ಅದು ಅಂತ ನೆಪ ಮಾಡ್ತಾ ಇದ್ರು. ನಾವು ಪರ್ಸನಲ್ ಆಗಿ ಕೇಳಿದ್ರೆ ನಮ್ ಡೌರಿ ಬೇಕು, ಇದು ಅದು ಅಂತ ಹೇಳಿ ನಮ್ಮನ್ನ ಹರಾಸ್ಮೆಂಟ್ ಮಾಡ್ತಾ ಇದ್ದಿದ್ರು. ಒಟ್ಟಾರೆ ಎಲ್ಲಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಓದಿದ್ರು ಅವರಿಗೆ ಒಂಥರ ಏನೋ ಸಪೋರ್ಟ್ ಮಾಡ್ತಿದ್ರು. ನಾವು ನಮ್ಮನ್ನ ಡೌರಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನೀವು ಕೇಸ್ ಹಾಕೊಳ್ರಿ ಅಂತ ಹೇಳಿದ್ರೆ ಇನ್ನೂವರೆಗೂ ಏನು ಹಾಕೊಳ್ಳಕ್ಕೆ ರೆಡಿ ಇಲ್ಲ. ಅವರು ಮೈಕೋಲೇವ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ಬ ಹುಡುಗ ಮಚೇಂದ್ರ ಅಂತ ಹೇಳಿ, ಅವರು ಚಿಟಗುಪ್ಪ ಕಮಲಾಪುರ ತಾಲೂಕು ಅವ್ರದ್ದು. ಡೌರಿನ ಮಕ್ಕಳು ಎಲ್ಲ ಕೇಳಿದ ಕೊಟ್ಟಿನಿ. ಮತ್ತೇನದ ಅಂತಂದ್ರ ಈಗ 19 ತಿಂಗಳ ಎಲ್ಲ ಬೆಸ್ಟ್ ಇಬ್ಬರು ಗಂಡ ಹೆಂಡತಿ, ಬೆಸ್ಟ್ ಇಬ್ಬರು ಒಬ್ಬರ ಜೊತೆ ಒಬ್ಬರು ಚಂದ ಉಳ್ಕೊಂಡಿರು. ಬೆಂಗಳೂರಿನಲ್ಲಿ ಅವರು ಕೋರಮಂಗಲ ಇದು ರೀ ಮೈಕೋಲೇಔಟ್ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ದಲ್ಲಿ ಅವರು ಪೊಲೀಸ್ ಇದು ಟ್ರಾಫಿಕ್ ಪೊಲೀಸ್
ಇದ್ದಾರೆ ಅಂತ ಹೇಳ್ಕೊರಿ. ಆಯ್ತು ಅಲ್ಲಿ ಚಂದ ಉಳಿದಾರ 19 ತಿಂಗಳು ಬೆಸ್ಟ್ ಇಟ್ಕೊಂಡ್ರೆ. ದರ್ಶನ್ ಸಿನಿಮಾದ ಡೈಲಾಗ್ ಹೊಡೆದು ಪತ್ನಿಗೆ ಟಾರ್ಚರ್ ಕೊಡ್ತಾ ಇದ್ದಂತೆ ಪೊಲೀಸ್ ಈಗ ಈತನ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹಿಸಿ ಪತ್ನಿಯೇ ದೂರನ್ನ ಕೊಡ್ತಾ ಇರೋದು. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಈ ಪೊಲೀಸ್ ಯಾವಾಗಲೂ ಡೈಲಾಗ್ ಹೊಡಿತಿದ್ದಂತೆ, ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಂತೆ. ಹಿಂಗಾಗಿ ಈಗ ಇದೇ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಈತ ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇರೋದು. 30 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ರು ಕೂಡ ಈತನ ಧನದಾಹ ಇನ್ನೂ ಕಡಿಮೆ ಆಗಿಲ್ಲ. ಮಕ್ಕಳಾಗಿಲ್ಲ, ವರದಕ್ಷಿಣೆ ಕೊಡುವಂತೆ ಕಿರುಕುಳದ ಆರೋಪ ಈ ಪೊಲೀಸ್ ವಿರುದ್ಧ ಕೇಳಿ ಬಂದಿದೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ದಂತೆ ಈ ಪೊಲೀಸ್ ಅಪ್ಪ ಕಾನ್ಸ್ಟೇಬಲ್ ಮಚೇಂದ್ರ ವಿರುದ್ಧ ಈಗ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ಮೈಕೋಲೇಯೋ ಟ್ರಾಫಿಕ್ ಠಾಣೆಯ ಕಾನ್ಸ್ಟೇಬಲ್ ಈ ಮಚೇಂದ್ರ, ಬೀದರ್ ಜಿಲ್ಲೆಯ ಚಿಟಗುಪ್ಪ ಗ್ರಾಮದ ಮಚೇಂದ್ರ ವಿರುದ್ಧ ಈಗ ಸೀಮಾ ಮಚೇಂದ್ರ ಪತ್ನಿ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅವರು ಮೈಕೋಲೇಔಟ್ ಪೊಲೀಸ್ ಸ್ಟೇಷನ್ ನಲ್ಲಿ ನಮ್ಮ ಮದುವೆ ಆಗಿರೋದು 2022 ಡಿಸೆಂಬರ್ 14. ಅವರು ಒಟ್ಟ 3 ಇಯರ್ಸ್ ಆಗಿರೋದು. ಅವರು ನನ್ಗೆ 1.5 ವರ್ಷ ಚೆನ್ನಾಗಿ ಇಟ್ಕೊಂಡಿದ್ರು. ಆಮೇಲೆ ಎಲ್ಲ ಡೌರಿ ಹರಾಸ್ಮೆಂಟ್ ಮಾಡ್ತಾ ಇದ್ರು. ಅಂದ್ರೆ ಮನೆಯವರೆಲ್ಲ ನಮ್ಮ ನಾದ್ನಿಯವರು ಸವಿತಾ ಅಂತ, ಮತ್ತೆ ಅವ್ರ ನಾದ್ನಿಯವ್ರ ಮನೆಯವರು ಬಸವರಾಜ, ಮತ್ತ ಅವ್ರ ಅಣ್ಣ ಅನಿಲ, ಅವ್ರ ಅಮ್ಮ ಮೈನಾಬಾಯಿ ಅಂತ ಹೇಳಿ, ಮತ್ ಏನಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಚೆನ್ನಾಗಿ ನೋಡ್ಕೊಳಂಗಿಲ್ಲ ನಮ್ಮ ಅಮ್ಮಗೆ, ಇದು ಅದು ಅಂತ ನೆಪ ಮಾಡ್ತಾ ಇದ್ರು. ನಾವು ಪರ್ಸನಲ್ ಆಗಿ ಕೇಳಿದ್ರೆ ನಮ್ ಡೌರಿ ಬೇಕು, ಇದು ಅದು ಅಂತ ಹೇಳಿ ನಮ್ಮನ್ನ ಹರಾಸ್ಮೆಂಟ್ ಮಾಡ್ತಾ ಇದ್ದಿದ್ರು. ಒಟ್ಟಾರೆ ಎಲ್ಲಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಓದಿದ್ರು ಅವರಿಗೆ ಒಂಥರ ಏನೋ ಸಪೋರ್ಟ್ ಮಾಡ್ತಿದ್ರು. ನಾವು ನಮ್ಮನ್ನ ಡೌರಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನೀವು ಕೇಸ್ ಹಾಕೊಳ್ರಿ ಅಂತ ಹೇಳಿದ್ರೆ ಇನ್ನೂವರೆಗೂ ಏನು ಹಾಕೊಳ್ಳಕ್ಕೆ ರೆಡಿ ಇಲ್ಲ. ಅವರು ಮೈಕೋಲೇಔಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ಬ ಹುಡುಗ ಮಚೇಂದ್ರ ಅಂತ ಹೇಳಿ, ಅವರು ಚಿಟಗುಪ್ಪ ಕಮಲಾಪುರ ತಾಲೂಕು ಅವ್ರದ್ದು. ಡೌರಿನ ಮಕ್ಕಳು ಎಲ್ಲ ಕೇಳಿದ ಕೊಟ್ಟಿನಿ. ಮತ್ತೇನದ ಅಂತಂದ್ರ ಈಗ 19 ತಿಂಗಳ ಎಲ್ಲ ಬೆಸ್ಟ್ ಇಬ್ಬರು ಗಂಡ ಹೆಂಡತಿ, ಬೆಸ್ಟ್ ಇಬ್ಬರು ಒಬ್ಬರ ಜೊತೆ ಒಬ್ಬರು ಚಂದ ಉಳ್ಕೊಂಡಿರು. ಬೆಂಗಳೂರಿನಲ್ಲಿ ಅವರು ಕೋರಮಂಗಲ ಇದು ರೀ ಮೈಕೋಲೇಔಟ್ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ದಲ್ಲಿ ಅವರು ಪೊಲೀಸ್ ಇದು ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅಂತ ಹೇಳ್ಕೊರಿ. ಆಯ್ತು ಅಲ್ಲಿ ಚಂದ ಉಳಿದಾರ 19 ತಿಂಗಳು ಬೆಸ್ಟ್ ಇಟ್ಕೊಂಡ್ರೆ. ದರ್ಶನ್ ಸಿನಿಮಾದ ಡೈಲಾಗ್ ಹೊಡೆದು ಪತ್ನಿಗೆ ಟಾರ್ಚರ್ ಕೊಡ್ತಾ ಇದ್ದಂತೆ ಪೊಲೀಸ್ ಈಗ ಈತನ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹಿಸಿ ಪತ್ನಿಯೇ ದೂರನ್ನ ಕೊಡ್ತಾ ಇರೋದು. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಈ ಪೊಲೀಸ್ ಯಾವಾಗಲೂ ಡೈಲಾಗ್ ಹೊಡಿತಿದ್ದಂತೆ, ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಂತೆ. ಹಿಂಗಾಗಿ ಈಗ ಇದೇ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಈತ ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇರೋದು. 30 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ರು ಕೂಡ ಈತನ ಧನದಾಹ ಇನ್ನೂ ಕಡಿಮೆ ಆಗಿಲ್ಲ. ಮಕ್ಕಳಾಗಿಲ್ಲ, ವರದಕ್ಷಿಣೆ ಕೊಡುವಂತೆ ಕಿರುಕುಳದ ಆರೋಪ